ಪತ್ರಕರ್ತರ ಸಂಘದ ಪತ್ರಿಕಾ ದಿನಾಚರಣೆಗೆ ಶಾಸಕ ಜನಾರ್ದನ್ ರೆಡ್ಡಿ ಚಾಲನೆ. ಗಂಗಾವತಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ನೇತೃತ್ವದಲ್ಲಿ ರವಿವಾರದಂದು ಮಂಥನ ಸಭಾಂಗಣದಲ್ಲಿ ಪತ್ರಿಕಾ ದಿನಾಚರಣೆಗೆ ಶಾಸಕ ಜನಾರ್ದನ್ ರೆಡ್ಡಿ ಸಸಿಗಳಿಗೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಶಾಸಕ ಜನಾರ್ದನ್ ರೆಡ್ಡಿ ಅವರು, ತಾವು ಹಿಂದೆ ಬಳ್ಳಾರಿಯಲ್ಲಿ ಈ ನಮ್ಮ ಕನ್ನಡ ನಾಡು ಪತ್ರಿಕೆಯ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು, ಈ ಹಿನ್ನೆಲೆಯಲ್ಲಿ ಪತ್ರಕರ್ತರ ಸಂಕಷ್ಟಗಳು ಕುರಿತು ಚೆನ್ನಾಗಿ ತಿಳಿದಿರುವೆ. ಈ ಹಿನ್ನೆಲೆಯಲ್ಲಿ ತಾವು ಬಳ್ಳಾರಿಯಲ್ಲಿ ಶಾಸಕರಾಗಿ ಸಚಿವರಾದಾಗಬೇಕು. ಬಳ್ಳಾರಿ ನಗರ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಪತ್ರಕರ್ತರಿಗಾಗಿ ವಿಶೇಷ ನಿವೇಶನಕ್ಕಾಗಿ ಪ್ರಸ್ತಾಪ ಮಾಡಿ ಠರಾವು ಮಾಡಿದ ಪ್ರಯುಕ್ತ ಅಲ್ಲಿನ ಪತ್ರಕರ್ತರಿಗೆ ಅನುಕೂಲವಾಗಿದೆ. ಅದೇ ಮಾದರಿಯಲ್ಲಿ ಗಂಗಾವತಿಯಲ್ಲೂ ಸಹ ಪತ್ರಿಕಾ ಮಿತ್ರರಿಗಾಗಿ ವಿಶೇಷ ನಿವೇಶನಕ್ಕೆ ಯತ್ನಿಸಲಾಗುವುದು. ಜೊತೆಗೆ ಪತ್ರಿಕಾ ಸಂಘದ ಗ್ರಂಥಾಲಯ ಕಟ್ಟಡ ನಿರ್ಮಾಣಕ್ಕಾಗಿ ಕಟ್ಟಡ ಅಪೂರ್ಣಗೊಂಡಿದ್ದು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ 5 ಲಕ್ಷ ರೂಪಾಯಿಗಳನ್ನು ಕಲ್ಪಿಸುವುದಾಗಿ ತಿಳಿಸಿದರು. ಜೊತೆಗೆ ಪತ್ರಕರ್ತರು ಪಾರದರ್ಶಕತೆಯಿಂದ, ಪ್ರಾಮಾಣಿಕತೆಯಿಂದ ವಸ್ತುನಿಷ್ಠ ವರದಿಗಳಿಗೆ ಮುಂದಾಗಬೇಕು. ವ್ಯಕ್ತಿಗತವಾಗಿ ಯಾವುದೇ ತೇಜೋವಧಿಗೆ ಮುಂದಾಗಬಾರದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೊಲ್ಲಿ ನಾಗೇಶ್ವರ್ ಕಾಲೇಜಿನ ಪ್ರಾಚಾರ್ಯ ದೇವೇಂದ್ರಪ್ಪ ಜಾಜಿ ಅತಿಥಿ ಉಪನ್ಯಾಸ ನೀಡಿದರು. ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ವಿದ್ಯಾನಿಕೇತನ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ನೆಕ್ಕಂಟಿ ಸೂರಿಬಾಬು, ಲಿಟ್ಲ್ ಆರ್ಟ್ಸ್ ಶಾಲೆ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ, ಶ್ರೀ ದುರ್ಗಾದೇವಿ ಕಮಿಟಿ ಅಧ್ಯಕ್ಷ ಜೋಗದ ನಾರಾಯಣಪ್ಪ ನಾಯಕ್, ಅಕ್ಷರ ಪಬ್ಲಿಕ್ ಶಾಲೆಯ ಅಧ್ಯಕ್ಷ ರವಿ ಚೈತನ್ಯ ರೆಡ್ಡಿ, ವೈಜಿಆರ್ ಶಿಕ್ಷಣ ಸಂಸ್ಥೆಯ ಜಾನಕಿರಾಮ್ ಕಲ್ಯಾಣ, ಉಪ್ಪಾರ್ ಸಮಾಜದ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಅಮರ್ ಜ್ಯೋತಿ ಉಪಸ್ಥಿತರಿದ್ದರು. ಅಧ್ಯಕ್ಷತೆಯನ್ನು ಪತ್ರಕರ್ತರ ಸಂಘದ ಅಧ್ಯಕ್ಷ ನಾಗರಾಜ್ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿನ ಗಣ್ಯರು ಪತ್ರಕರ್ತರಿಗೆ ಗುರುತಿನ ಚೀಟಿ ವಿತರಿಸಿದರು. ಪತ್ರಕರ್ತರಾದ ಪ್ರಸನ್ನ ದೇಸಾಯಿ ಸ್ವಾಗತಿಸಿದರು. ಸಂಘದ ಪ್ರಧಾನ ಕಾರ್ಯದರ್ಶಿ ದೇವರಾಜ್ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ನಿರ್ವಹಿಸಿದರು. ಬಳಿಕ ಗಣ್ಯರಿಗೆ ಸಂಘದ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು.
ದೇವೇಂದ್ರಪ್ಪ ಅವರು ಇದರ ಹಿನ್ನೆಲೆಯಲ್ಲೂ ಕೂಡ ಅವ್ರು ಹೇಳಿದ್ದಾರೆ. ನಾನು ತಮ್ಮ ಜೊತೆಯಲ್ಲಿ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ, ನನ್ನ ಜೀವನದಲ್ಲಿ ನನ್ನ 25ನೇ ವರ್ಷ ವಯಸ್ಸಲ್ಲಿ ಕನ್ನಡ ನಾಡು ದಿನಪತ್ರಿಕೆಯಿಂದ ಸಂಪಾದಕನಾಗಿ ಪ್ರಾರಂಭ ಮಾಡಿ ಬಳ್ಳಾರಿಯಲ್ಲಿ ಸುಮಾರು ಫಸ್ಟ್ ಒಂದು ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ 2 ಪೇಜಿಯಲ್ಲಿ ಪ್ರಾರಂಭ ಮಾಡಿದೆ. ಆಮೇಲೆ 4 ಪೇಜಿಯಲ್ಲಿ ಕಲರಲ್ಲಿ ಪ್ರಾರಂಭ ಮಾಡಿದೆ. ಆಮೇಲೆ 8 ಪೇಜನ್ನು ಮಾಡಿದೆ. 30 ವರ್ಷಗಳಾಯ್ತು, 94ರಿಂದ ಇವತ್ತಿಗೆ. ಆ ಕನ್ನಡ ನಾಡು ದಿನಪತ್ರಿಕೆಯನ್ನ ನಾವು ಹಂತ ಹಂತವಾಗಿ ಉದ್ಯಮಗಳಲ್ಲಿ ಮತ್ತು ರಾಜಕಾರಣದಲ್ಲಿ ಬೆಳೆದ ಮೇಲೆ ಆ ಸಂಪಾದಕನ ಸ್ಥಾನ ಅದು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಜೊತೆ ಅತ್ಯಂತ ನಂಬಿಕೆಯಿಂದ 30 ವರ್ಷದಿಂದ ಇದ್ದವರಿಗೆ ಸಂಪೂರ್ಣವಾಗಿ ಎಂಟೈರ್ ಪ್ರಿಂಟಿಂಗ್ ಪ್ರೆಸ್ಸಿಂದ ಹಿಡಿದು ಅದರ ಮಾಲೀಕತ್ವವನ್ನು ನಾನು ಟ್ರಾನ್ಸ್ಫರ್ ಮಾಡಿ ಕೊಟ್ಟಿರುವಂಥದ್ದು. ಈಗಲೂ ಕೂಡ ದಿನಪತ್ರಿಕೆ ಮತ್ತು ಒಂದು ಯೂಟ್ಯೂಬ್ ಚಾನಲ್ ಕೂಡ ಅವರು ಬಳ್ಳಾರಿಯಲ್ಲಿ ಗಂಗಾಧರ್ ಅಂತೇಳಿ ರನ್ ಮಾಡ್ತಾ ಇದ್ದಾರೆ. 94 ನಾನು ಪತ್ರಿಕೆಯನ್ನು ಪ್ರಾರಂಭ ಮಾಡುವಂತ ಸಂದರ್ಭದಲ್ಲಿ ಸನ್ಮಾನ್ಯ MP ಪ್ರಕಾಶ್ ಅವರು, ಬಸವರಾಜ್ ಎಸ್ಪುರಿ ಅವರು ಅಂದರೆ ಕೇಂದ್ರ ಮಂತ್ರಿಗಳು ಆಗಮಿಸಿರುವಂತ ಸಂದರ್ಭದಲ್ಲಿ ಸನ್ಮಾನ್ಯ MP ಪ್ರಕಾಶ್ ಅವರು ಒಂದು ಮಾತನ್ನು ಹೇಳಿದ್ರು. ನಮ್ಮ ಏನು ಕೊಪ್ಪಳ ಜಿಲ್ಲೆ ಸಿದ್ದಯ್ಯ ಪುರಾಣಿಕರ ಒಂದು ಹಾಡು ನಾವು ನೆನಪಿಸಿಕೊಂಡ್ರೆ, ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ, ಮುಗಿಯಿತೋ ಶತಮಾನಗಳ ಶಾಪ ಅಂತ ಹೇಳಿ ಅವ್ರೇನ್ ಬರೆದಿದ್ದಾರೆ. ಆ ಒಂದು ರೀತಿಯಲ್ಲಿ ಬೆಳಗಾವಿಯಲ್ಲಿ ಮರಾಠ ಪ್ರಾಬಲ್ಯ ಇರುವಂತಹ ಆ ಒಂದು ನೆಲದಲ್ಲಿ ಕನ್ನಡ ಅನ್ನುವಂತ ಒಂದು ದಿನಪತ್ರಿಕೆಯನ್ನ ಅಲ್ಲಿ ಪ್ರಾರಂಭ ಆಗಿತ್ತು. ಬಳ್ಳಾರಿಯಲ್ಲಿ ತೆಲುಗು ಪ್ರಾಬಲ್ಯ ಇರುವಂತಹ ಒಂದು ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿಗೆ ಕನ್ನಡ ನಾಡು, ಈ ನಮ್ಮ ಕನ್ನಡ ನಾಡು ಅನ್ನೋದು ದಿನಪತ್ರಿಕೆಯನ್ನ ಪ್ರಾರಂಭ ಮಾಡಿತ್ತು. ಸಿದ್ದಯ್ಯ ಪುರಾಣಿಕರ ಹಾಡಿಗೆ ಇವತ್ತು ಆ ಸಮಯ ಬಂದಿದೆ ಅಂತ ಹೇಳಿ ಇವತ್ತು MP ಪ್ರಕಾಶ್ ಅವರ ಭಾಷಣ ಇವತ್ತು ನಾನು ಅವನ್ನ ಸ್ಮರಿಸ್ಕೋಬೇಕಾಗುತ್ತೆ. ಇವತ್ತು ನಾನು ಪತ್ರಿಕೆಯನ್ನ ಕೇವಲ ಶೋಕಿಗೆ ನಾನು ಪ್ರಾರಂಭ ಮಾಡಿದ್ದೀನಿ. ನಾನು ಇವಾಗ ಇಲ್ಲಿ ಕೆಲವೊಂದು ಪತ್ರಿಕೆ ನಾನು ನೋಡ್ತಾ ಇರ್ತೇನೆ. ಅದರಲ್ಲಿ ನಮ್ಮ ವಿಶೇಷವಾಗಿ ಈ ನಮ್ಮ ಯುವಕರಲ್ಲಿ ನಮ್ಮ ಶ್ರೀನಿವಾಸ್ ಅಂದ್ರೆ ಜಸ್ಟ್ ಅಂದ್ರೆ ಏನೇ ಇದ್ರು ಕೂಡ ಅಂದ್ರೆ ಅವ್ರಿಗೆ ಯಾರಿಗೆ ಏನೇ ನೋವಾದ್ರೂ ಕೂಡ ತನ್ನ ಮನಸ್ಸಿಗೆ ಖಂಡಿತನ ಬರೆಯುವಂತ ಪತ್ರಕರ್ತರು ತಾವು ಬಹಳ ಮಂದಿ ಇದ್ದೀರಿ. ನಾನು ಶ್ರೀನಿವಾಸ್ ಅಂದ್ರೆ ಮತ್ತೆ ಶ್ರೀನಿವಾಸ್ ಒಬ್ಬರೇ ಅಂತ ಹೇಳಿ ಅಪಾರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಟ್ರೆ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಾನು ಹೇಳ್ತಾ ಇರೋದು ಉದಾಹರಣೆ ನಾನು ಕೊಟ್ಟಿರುವಂತದ್ದು. ನಾನೇ ಸ್ವತಃ ನಾನು ಆರ್ಟಿಕಲ್ಸ್ ನ ಬರೆಯೋದ್ರ ಮೂಲಕ, ಸಂಪಾದಕೀಯ ಬರೆಯೋದ್ರ ಮೂಲಕ ಹೆಡ್ಲೈನ್ಸ್ ಅನ್ನ ರಾಜಕೀಯವಾಗಿ ಜನಗಳಿಗೆ ಮನಸ್ಸಿಗೆ ಮುಟ್ಟುವಂತ ಒಂದು ಹೆಡ್ಲೈನ್ಸ್ ಗಳನ್ನ ನಾನೇ 4-5 ಬರೆದು ಫೈನಲ್ ಮಾಡಿ ಅದನ್ನ ಪ್ರಿಂಟಿಂಗ್ ಕೊಡುವಂತ ಒಂದು ಸಂದರ್ಭ ಇರ್ತಾ ಇತ್ತು. ಸಾಕಷ್ಟು ಪೊಲೀಸ್ ವಿಷಯದಲ್ಲಿ ಇವತ್ತು ಅಧಿಕಾರಿ ವರ್ಗ, ರಾಜಕೀಯ ವರ್ಗ ಏನಾದ್ರೂ ನಿಭಾಯಿಸಬಹುದಾದ್ರೆ ಅಧಿಕಾರಿ ವರ್ಗನ ನಿಭಾಯಿಸೋದು ಕಷ್ಟ ಅಂತ ಹೇಳಿರುವಂತ ರೀತಿಯಲ್ಲಿ ಕೆಲವೊಂದು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಆ ಸಮಯದಲ್ಲಿ ನಮಗೆಲ್ಲ ಕೊಡ್ತಾ ಇರುವಂತ ಕಿರುಕುಳಗಳ ಬಗ್ಗೆ ನಾನು ಬರ್ದಿರುವಂತ ಆರ್ಟಿಕಲ್ಸ್ ಅನ್ನ ಅಂದ್ರೆ ಒಂದು ಹಂತಕ್ಕೆ ಎಷ್ಟೋ ಮಂದಿ ಅಧಿಕಾರಿಗಳು ವರ್ಗ ಆಗೋದಕ್ಕೆ ಅವತ್ತು ನಾವು ಆರ್ಥಿಕವಾಗಿ ರಾಜಕೀಯವಾಗಿ ನಾವ್ಯಾರು ಕೂಡ ದೊಡ್ಡವರಾಗಿದ್ದಾರೆ, ಬಹಳ ಚಿಕ್ಕ ವಯಸ್ಸಾಗಿತ್ತು. ಬಳ್ಳಾರಿಯಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗುವಂತ ಒಂದು ಕೆಲಸ ಅವತ್ತು ಕನ್ನಡ ನಾಡು ದಿನಪತ್ರಿಕೆಯಿಂದ ಆಗ್ತಾ ಇತ್ತು. ಹಾಗಾಗಿ ಪತ್ರಿಕೆಗಳು ಅಂತಂದ್ರೆ ತಾವು ಏನೆಲ್ಲ ತಾವು ಬರೀತೀರ ಅದರ ಮೇಲೆ ಎಷ್ಟೋ ಒಂದು ಸಮಾಜದಲ್ಲಿ ಸುಧಾರಣೆ ಆಗುವಂತ ಒಂದು ಕೆಲಸಗಳಾಗಿರ್ಬೋದು. ರಾಜಕೀಯ ವಿಷಯದಲ್ಲಿ ತಾವು ಹೇಳಿದಂಗೆ ಲಂಕೇಶ್ ಪತ್ರಿಕೆಯಿಂದ ರಾಮಕೃಷ್ಣ ಹೆಗಡೆ ಅವರ ಒಂದು ಸರ್ಕಾರಕ್ಕೆ ಆಪತ್ತು ಅನ್ನೋದು ಬಂದಿತ್ತು. ಇವತ್ತು ಕೂಡ ಈ ಸರ್ಕಾರಕ್ಕೆ ಒಂದು ಟಿವಿ ಚಾನಲ್ ಇಂದ ಅದು ಪ್ರಾರಂಭ ಆಗಿತ್ತು. ಚಾನಲ್ ಹೆಸರು ಹೇಳೋದು ತಪ್ಪಾಗುತ್ತೆ, ಯಾಕಂದ್ರೆ ಬಹಳ ಚಾನಲ್ಸ್ ಇರೋದ್ರಿಂದ ಒಂದು ಚಾನಲ್ ಪರ್ಟಿಕ್ಯುಲರ್ ಆಗಿ ಇವತ್ತು ಇಡೀ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಹಗರಣವನ್ನ ಬಿಡಿಯಾಗಿ ಅವರೇನು ಇವತ್ತು ಮಾಡಿದ್ರಲ್ಲ, ಇವತ್ತು ಅದರ ಪರಿಣಾಮನೇ ಇವತ್ತು ಈ ಸರ್ಕಾರಕ್ಕೆ ಕೂಡ ಅಪಾಯ ಅತಿ ಶೀಘ್ರದಲ್ಲೇ ಕಾದಿದೆ, ಅದರಲ್ಲೇನು ಸಂಶಯ ಇಲ್ಲ. ಹಾಗಾಗಿ ಪತ್ರಿಕಾ ರಂಗ ಅನ್ನೋದು ಇವತ್ತು ಪತ್ರಕರ್ತರ ಅನ್ನುವಂಥದ್ದು ಅವರೇನು ಸಂಶೋಧನೆಯನ್ನ ಮಾಡಿ ಇವತ್ತೇನು ಸುದ್ದಿಗಳನ್ನ ತಾವು ಬಿಂಬಿಸ್ತೀರ, ಖಂಡಿತವಾಗ್ಲೂ ಕೂಡ ಅದರ ಒಂದು ಫಲ ಸಮಾಜದಲ್ಲಿ, ರಾಜ್ಯದಲ್ಲಿ ಖಂಡಿತವಾಗ್ಲೂ ಕೂಡ ಇದ್ದೇ ಇರುತ್ತೆ. ಪ್ರಯತ್ನ ಮಾಡ್ತಾ ಇದ್ದೀನಿ. ಅಂದ್ರೆ ಯಾವುದೇ ವಿಚಾರಗಳಿದ್ರೆ ಇವತ್ತು ಮಾಧ್ಯಮ ಅನ್ನೋದು ಅಷ್ಟು ಬಲೀಯವಾಗಿರುತ್ತೆ. ಯಾವುದೇ ಒಂದು ವಿಚಾರದಲ್ಲಿ ನಾವು ತಗೊಂಡ್ರೆ, ನನ್ನ ಮಗಳ ಮದುವೆ ಮಾಡುವ ಟೈಮಲ್ಲಿ ಪ್ರತಿಯೊಬ್ಬ ತಂದೆ ತಾಯಿಗೂ ಕೂಡ ಮಕ್ಕಳು ಹುಟ್ಟಿದ ತಕ್ಷಣ ಮದುವೆ ಹೀಗೆ ಮಾಡ್ಬೇಕು ಅಂತ ಆಸೆ ಇರುತ್ತೆ. ನಂದೊಂದು ಆಸೆ ಇತ್ತು,
ನನ್ನ ಮಗಳ ಮದುವೆ ಈ ರೀತಿನೇ ಮಾಡ್ಬೇಕು ಅನ್ನೋದು ಆ ಮಗು ಹುಟ್ಟಿದ ಕ್ಷಣವೇ ನಾನು ಒಂದು ಕನಸು ಕಂಡಿದ್ದೆ. ಆ ಮದುವೆಯನ್ನ 500 ಕೋಟಿ ಮದುವೆ ಅಂತೇಳಿ ಅದನ್ನ ಇಡೀ ದೇಶ ವಿದೇಶಗಳಲ್ಲಿ ಕೂಡ ಲಾಸ್ಟ್ ಅದು ಅಮೆರಿಕನ್ ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಅಲ್ಲಿರೋ ಟಿವಿಗಳಲ್ಲಿ ಜಪಾನ್ ಜರ್ಮನಿ ಲಂಡನ್ ಅಂದ್ರೆ ನಮ್ಮ ಇಂಡಿಯನ್ ಟಿವಿಗಳು ಪಿಕಪ್ ಮಾಡಿದ್ರು, ಅದನ್ನ ಇಡೀ ಪ್ರಪಂಚನೇ ಪಿಕಪ್ ಮಾಡ್ಕೊಂಡು. ಆದ್ರೆ ಏನ್ ಖರ್ಚು ಮಾಡಿದ್ರೆ ಅನ್ನೋದು ನನ್ಗೆ ಗೊತ್ತಿತ್ತು. ಎರಡನೇ ವಿಚಾರ, ವಿಜಯವಾಣಿ ಪತ್ರಿಕೆ ಸಂಪಾದಕೀಯ ಬರ್ತದೆ. ಯಾಕಂದ್ರೆ ಸಂಪಾದಕೀಯದಲ್ಲಿ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಬರ್ತದೆ, ಪತ್ರಕರ್ತ ಅಲ್ಲ, ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆ ಮದುವೆ ಸುದ್ದಿ ಯಾವ ರೀತಿ ಅಷ್ಟು ದೊಡ್ಡದಾಗಿ ಸುದ್ದಿ ಬಂತು. ಅದಾದ್ಮೇಲೆ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ನಮ್ಮ ಮನೆಗೆ ಬಂತು ಲೆಕ್ಕ ಕೊಡೋದಕ್ಕೆ ಅಂತ ಹೇಳಿ. ನಾನು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಅವ್ರಿಗೆಲ್ಲ ಲೆಕ್ಕ ಪತ್ರಗಳನ್ನು ಕೊಟ್ಟೆ. ಅವರೆಲ್ಲ ಸಂತೃಪ್ತರಾದ್ಮೇಲೆ ನಮ್ದೆಲ್ಲ ಮಾಧ್ಯಮಗಳಲ್ಲಿ ನೋಡಿ ನಾವು ಕನ್ಫ್ಯೂಸ್ ಆಗಿದ್ದೀವಿ ಅಂತ ಹೇಳಿ ಅವ್ರಿಗೆಲ್ಲ ಲೆಕ್ಕಾಚಾರಗಳು ಕೊಟ್ಟೆ. ಅದೆಲ್ಲ ನೋಡಿರುವಂತ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅವ್ರಿಗೆ ವಿಜಯವಾಣಿ ಪತ್ರಿಕೆ ಅವಕಾಶ ಮಾಡಿಕೊಟ್ಟೆ ಸಂಪಾದಕೀಯ ಬರೆಯೋದಕ್ಕೆ. ಅವ್ರ ಸಂಪಾದಕೀಯದಲ್ಲಿ ಒಂದೆರಡೇ ಪಾಯಿಂಟ್ಗಳನ್ನ ಹೇಳ್ತಿದ್ದಾರೆ. ಇವತ್ತು ಶ್ರೀಮಂತರು ಮದುವೆಗಳಿಗೆ ಇವತ್ತು ಮಾಧ್ಯಮಗಳು ಈ ರೀತಿ ಹಿಂದೆ ಬೀಳೋದ್ರಿಂದ ಶ್ರೀಮಂತರೆಲ್ಲರೂ ಕೂಡ ಗಾಬರಿಗೊಂಡು ನಮ್ ದೇಶ ಬಿಟ್ಟು ಹೊರ ದೇಶಗಳಿಗೆ ಹೋಗ್ಬಿಟ್ಟು ಯಾವುದೋ ದೊಡ್ಡ ದೊಡ್ಡ ಐಲ್ಯಾಂಡ್ಗಳು ಬುಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮದುವೆಗಳನ್ನ ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನ ವಿದೇಶಗಳಿಗೆ ತಗೊಂಡು ಹೋಗುವಂತ ಒಂದು ಪರಿಸ್ಥಿತಿ ಇವತ್ತಿದೆ ನಮಗೆ. ಆದ್ರೆ ಇವತ್ತೇನು ರೆಡ್ಡಿ ಅವರು ಮಗಳ ಮದುವೆಯಲ್ಲಿ ಮಾಡಿದ್ದಾರೆ, ಅವ್ರು ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಅನ್ನೋದಕ್ಕಿಂತ ಕೂಡ ಇಲ್ಲಿ ಕಾಯಿ ಪಲ್ಯ ಮಾರುವುದರಿಂದ ಹಿಡಿದು, ರೈತರಿಂದ ಹಿಡಿದು, ಶಾಮಿಯನ್ನ ಕುರ್ಚಿ ಹಾಕುವುದರಿಂದ ಹಿಡಿದು, ಕಲಾವಿದರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಭಾರತ ದೇಶದಲ್ಲಿ ಅವ್ರ ಹಣ ನಮ್ಮವರ ಜೊತೆಗೆ ಹೋಗಿದ್ರೆ ಅದಕ್ಕೆ ನಾವು ಸಂತೋಷ ಪಡಬೇಕು ಅಂತ ಹೇಳಿ ಮಂಗಳೂರು ಸಮಾಚಾರ ಇಷ್ಟಪಡ್ತಾರೆ. ನಮ್ಮ ಭಾಗ್ಯ ಏನು ಅಂತಂದ್ರೆ ಅದಾದ 4 ವರ್ಷಗಳಲ್ಲಿ ಬಳ್ಳಾರಿ ಶಿಫ್ಟ್ ಆಗುತ್ತೆ. ಬಳ್ಳಾರಿಯಲ್ಲಿ ಇವತ್ತು ಸಾರ್ ಗೊತ್ತಿದೆ ನಮ್ಮ ಸಾಗರಿಗೆ ಪ್ರಭಾತ್ ಟ್ಯಾಕ್ಸ್ ಇದೆ. ಆ ಪ್ರಭಾತ್ ಟ್ಯಾಕ್ಸ್ ಪಕ್ಕದಲ್ಲಿ ಒಂದು ಜಾನ್ ಹ್ಯಾನ್ಸ್ ಅಂತ ಒಂದು ಚರ್ಚ್ ಇದೆ. ನಾವು ಪ್ರತಿ ಸಲ ಹೋಗ್ತಾ ಇದ್ವಿ ಬೆಳಗ್ಗೆ ಓದುವಾಗ. ಜಾನ್ ಹ್ಯಾನ್ಸ್ ಚರ್ಚಿನಲ್ಲಿ ಇವತ್ತಿಗೂ ಪತ್ರಿಕೆಯ ಸಲುವಾಗಿ ಇರುವ ಒಂದು ಹಳೆಯ ಮುದ್ರಣ ಯಂತ್ರ ಇದೆ, ಈಗಲೂ ಅಲ್ಲಿಟ್ಟಿದ್ದಾರೆ. ಅದನ್ನ ನಡೆಸ್ಕೊಂಡು ಬಂದಂತವ್ರು ಜಾನ್ ಹ್ಯಾಂಡ್ಸ್ ಅಂತೇಳಿ ಅಲ್ಲಿ ಒಂದು ಪತ್ರಿಕೆ ಸ್ಟಾರ್ಟ್ ಮಾಡ್ತಾರೆ, ಕನ್ನಡ ಸಮಾಚಾರ ಅಂತ. ಇವತ್ತು ಅದು ಎಷ್ಟು ದಾಖಲಾದ ಕೆಲಸ ಮಾಡ್ತು ಅಂತಂದ್ರೆ ಬಳ್ಳಾರಿ ಮತ್ತು ಅನಂತಪುರ, ಕಣ್ಣೂರು ಈ ಭಾಗದ ಎಲ್ಲ ರಾಜಕಾರಣವನ್ನ ಆ ಸಂದರ್ಭದಲ್ಲಿ ಥಾಮಸ್ ಮಂಡಲ ಬರ್ತಾರೆ ಬಳ್ಳಾರಿ. ಆ ಥಾಮಸ್ ಅಂತ ಬ್ರೂಸ್ ಪುಟ್ ಅಂತ ಒಬ್ರು ಬರ್ತಾರೆ. ಇವತ್ತಿಗೂ ಬಳ್ಳಾರಿ ನಗರದಲ್ಲಿ ಬ್ರೂಸ್ಪೇಟೆ ಅಂತ ಒಂದು ಪೇಟೆ ಇದೆ. ಬಹಳ ಜನಕ್ಕೆ ಅದಕ್ಕೆ ಯಾಕೆ ಬ್ರೂಸ್ಪೇಟೆ ಅಂತ ಗೊತ್ತೇ ಇಲ್ಲ. ಆತ ಜಿಲ್ಲಾಧಿಕಾರಿಯಾಗಿ ಅನಂತಪುರ ಮತ್ತು ಬಳ್ಳಾರಿಯ ರೀಜನಲ್ ಆಗಿ ನೋಡ್ಕೊಳ್ಳೋದಕ್ಕೆ ಬರ್ತಾರೆ. ಅವರ ಬಗ್ಗೆ ಆ ಕಾಲಘಟ್ಟದಲ್ಲಿ ಹ್ಯಾಂಡ್ಸ್ ಒಂದು ಸ್ಟೋರಿಯನ್ನು ಬರೀತಾರೆ. ಅದು ಕಲ್ಲಚ್ಚಲ್ಲಿ 9 ಸಾಲಿನ ಒಂದು ಸ್ಟೋರಿ ಬರೀತಾರೆ. ಬ್ರೂಸ್ ಪುಟ್ ಕರೆಸಿ ಅವರಿಗೆ ಅಭಿನಂದನೆ ತಿಳಿಸ್ತಾರೆ. ರಾಜಕೀಯದ ಬಗ್ಗೆ ಕೂಡ ನೀವು ನಿಮ್ಮ ಪತ್ರಿಕೆಯಲ್ಲಿ ಬರೀತಿದ್ದೀರಿ, ಧನ್ಯವಾದಗಳು ಅಂತ ಹೇಳಿ. ಯಾಕೆ ಈ ಮಾತು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ ಬಹುತೇಕರು ನಾವು ಬೆಂಗಳೂರು, ಮೈಸೂರು, ಮಂಗಳೂರು ಭಾಗದ, ದಕ್ಷಿಣ ಮೈಸೂರು ಭಾಗದ ಅಲ್ಲೇ ಪತ್ರಿಕೆ ಹುಟ್ಟಿದೆ ಅನ್ನುವಂತ ಪರಿಕಲ್ಪನೆಯಲ್ಲಿ ಇದ್ದೀವಿ. ಆದ್ರೆ ನಿಜವಾಗಲೂ ಕನ್ನಡ ಪತ್ರಿಕೋದ್ಯಮದ ಇತಿಹಾಸ ಅದ್ಭುತವಾಗಿ ಸ್ಟಾರ್ಟ್ ಆಗಿದ್ದು ನಮ್ಮ ಬಳ್ಳಾರಿ ಭಾಗದಿಂದ ಮತ್ತು ಈ ಕಲ್ಯಾಣ ಕರ್ನಾಟಕದ ಭಾಗದಿಂದ. ಹಾಗಾಗಿ ಇವತ್ತು ಈ ಭಾಗದ ಜಿಲ್ಲೆಗಳಲ್ಲಿ ದೊಡ್ಡ ದೊಡ್ಡ ಪತ್ರಕರ್ತರಾಗಿ ಹೋಗಿದ್ದಾರೆ. ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ 6-7 ಜಿಲ್ಲೆಗಳಲ್ಲಿ ಇದ್ದಷ್ಟು ಪತ್ರಕರ್ತರು ಬಹುಶಃ ಕರ್ನಾಟಕದಲ್ಲಿ ಯಾವ ಕಡೆ ಅಷ್ಟು ದೊಡ್ಡ ದೊಡ್ಡ ಪತ್ರಿಕೆಗಳು ಇಲ್ಲಾಗಿದೆ. ದಿನಪತ್ರಿಕೆಗಳಾಗುತ್ತಿದೆ, ಪಾಕ್ಷಿಕಗಳಾಗುತ್ತಿದೆ, ಟ್ಯಾಬ್ಲೆಟ್ ಪತ್ರಿಕೆಗಳಾಗಿದೆ. ರವಿ ಬೆಳಗೆರೆ ಅಂತ ಒಬ್ಬ ಪತ್ರಕರ್ತ ನಮ್ಮ ಭಾಗದಿಂದ ಮತ್ತೆ ಹುಟ್ಟಲಿಕ್ಕೆ ಸಾಧ್ಯವೇ ಇದೆ. ಅದರ ಆ ಪತ್ರಿಕೆಯನ್ನ ಜನ ಎಷ್ಟು ಕಾಯ್ತಿದ್ರು ನಮ್ಗೆಲ್ಲ ಗೊತ್ತಿದೆ. ಇಡೀ ಆಟೋ ಚಾಲಕರನ್ನ, ದುಡಿಯುವ ವರ್ಗವನ್ನ, ಸ್ಟೂಡೆಂಟ್ಗಳನ್ನ ಸೆಳೆದಂತ ಆ ಕಾಸ್ಬಾತ್ ಇತ್ತಲ್ಲ, ಅವ್ರು ಬರೆಯುವಂತ ಕಾಸ್ಬಾತ್ ಜನ ಎಲ್ಲ ಕಾಯ್ತಾ ಇದ್ರು. ಅಷ್ಟೇ ಅಲ್ಲ, ಇವತ್ತು ನಮ್ಗೆಲ್ಲ ಒಂದು ದೊಡ್ಡ ಆದರ್ಶ, ಇಡೀ ದಕ್ಷಿಣ ಭಾರತದಲ್ಲಿ ಆದರ್ಶವಾದ ನಮ್ಮ ಪತ್ರಿಕೋದ್ಯಮ ಬರೆದಿದ್ದು ನಮ್ಮ ಕನ್ನಡದಲ್ಲಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಅರ್ಮನ್ ಮೊಗ್ಲಿಂಗು, ಜಾನ್ ಹ್ಯಾಂಡ್ಸ್ ಮತ್ತು ಮಾಗನ್ ಹಾಕಿಕೊಟ್ಟಂತ ಆ ದಾರಿ ಇವತ್ತು ಸುದೀರ್ಘವಾಗಿ ನಮ್ಮಲ್ಲಿ ಪ್ರಯಾಣಿಸ್ತಾ ಇದೆ. ಇವತ್ತಿಗೂ ಮದ್ರಾಸ್ನಲ್ಲಿ
ಮ್ಯೂಸಿಯಂ ಇದೆ. ನಾನು PhD ಮಾಡುವಾಗ ಸರ್ ಹಾಗೂ ಈಗಾಗಲೇ ಭಾಷಣ ಮಾಡಿದಂಥ ಎಲ್ಲ ಆತ್ಮೀಯರು ಕೂಡ ವರದಿಗಾರರ ಒಂದು ಜವಾಬ್ದಾರಿ ಮತ್ತು ಮಹತ್ವ ಎಲ್ಲವೂ ಕೂಡ ಹೇಳಿದ್ದಾರೆ. ಈಗ ಬದಲಾಗ್ತಾ ಇರುವಂಥ ಈ ಒಂದು ಜಾಗತೀಕರಣದಲ್ಲಿ ಈ ಸೋಷಿಯಲ್ ಮೀಡಿಯಾದಿಂದ ಯಾವ ರೀತಿ ನಿಜಾನೋ ಸುಳ್ಳು ಅನ್ನೋದು ಗೊತ್ತಾಗಲ್ಲ, ಎಲ್ಲ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇರುತ್ತೆ ಅದರಲ್ಲಿ. ಆದರೆ ಒಂದು ಮಾತ್ರ ಸತ್ಯ, ಜನರು ಇವತ್ತಿಗೂ ನಂಬ್ತಾ ಇರೋದು ಪ್ರಿಂಟ್ ಮಾಧ್ಯಮನೇ ಮಾತ್ರ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ಲಿ ಅಲಿಗೇಷನ್ಸ್ ಆಗೇ ಹೋಗ್ತಾ ಇರುತ್ತೆ, ಅಲ್ಲೊಂದು ಕಾಸ್ ಇರಂಗಿಲ್ಲ, ಅಂದ್ರೆ ಕಾರಣ ಇರಂಗಿಲ್ಲ. ಅದು ದುರುದ್ದೇಶ ಇರ್ಬೋದು, ಅಥವಾ ಇನ್ನೊಬ್ಬರ ಮೇಲೆ ಜಲಸ್ ಆಗಿರ್ಬೋದು, ಯಾರೋ ತೇಜೋವಧೆ ಮಾಡಬೇಕು ಅವರನ್ನಾಗಿರ್ಬೋದು. ಈ ರೀತಿ ಒಂದು ದೃಷ್ಟಿಯಿಂದ ಏನೇ ಸಿಕ್ಲಿ ಈಸಿಯಾಗಿ ಪೋಸ್ಟ್ ಮಾಡೋದು ಅದಾಗಿರೋದ್ರಿಂದ ಅದರ ಮಹತ್ವ ಕಳೆದುಕೊಂಡಿದೆ. ಜನ ನೋಡ್ತಾ ಇರ್ಬೋದು, ಆದರೆ ಸರ್ಟಿಫೈ ಮಾಡೋದು ಮಾತ್ರ ಪ್ರಿಂಟ್ ಮಾಧ್ಯಮನೇ. ಯಾಕೆಂದ್ರೆ ಸನ್ಮಾನ್ಯ ಶಾಸಕರು ಹೇಳ್ದಂಗೆ, ಸೊ ನೀವೆಲ್ಲರೂ ಕೂಡ ದೇವೇಂದ್ರ ಪ್ರಸಾದ್ ಹೇಳಿದ್ರು, ಬಹಳ ಇಷ್ಟವಾದ ಮಾತು. ಒಂದು ನಾವು ವಿಶ್ಲೇಷಣೆ ಆಗಿರ್ಬೇಕು ಸಂಪಾದಕೀಯ ಅಂದ್ರೆ ಅದು ನಿರ್ಣಯಾತ್ಮಕವಾಗಿ ಆಗಿರಬಾರ್ದು ಅಂತೇಳಿ. ವಿಶ್ಲೇಷಣೆ ಮಾಡಿದಾಗ ಜನತೆ ಕೂಡ ಯಾವುದು ತಪ್ಪು ಸರಿ ಅನ್ನೋದು ಅವ್ರ ನಿರ್ಣಯ ಬಿಡ್ಲಿಕ್ಕೆ ವಿಶ್ಲೇಷಣಾತ್ಮಕವಾದಂತ ನ್ಯೂಸ್ ಅನ್ನ ನೀವು ಬರಿಬೇಕಂತೇಳಿ ನಾನು ನಿಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತಾ, ಸುಮಾರು ವರ್ಷಗಳಿಂದ ಕೂಡ ನೀವೆಲ್ಲರೂ ಕೂಡ ಈ ಭಾಗದ ಉದ್ಯಮ ಬೆಳಿಲಿಕ್ಕೆ ನೀವು ಬಹಳಷ್ಟು ಸಹಕಾರಿಯಾಗಿದ್ದೀರಿ. ಅದು ರೈಸ್ ಮಿಲ್ ಉದ್ಯಮ ಆಗಿರ್ಬೋದು, ಶಿಕ್ಷಣ ಉದ್ಯಮ ಆಗಿರ್ಬೋದು, ಯಾವುದೇ ರೀತಿಯಂತ ಉದ್ಯಮಕ್ಕೆ, ಖಾಸಗಿ ಉದ್ಯಮಕ್ಕೆ ನೀವೆಲ್ಲರೂ ಕೂಡ ಹೆಚ್ಚಿನ ಒತ್ತು ಕೊಟ್ಟು ಇಡೀ ಕಲ್ಯಾಣ ಕರ್ನಾಟಕ ಗಂಗಾವತಿಯ ಕೇಂದ್ರ ಆಗಲಿಕ್ಕೆ, ಅಂದ್ರೆ ಅದು ರೈಸ್ ಮಿಲ್ ಕೇಂದ್ರ ಆಗಿರ್ಬೋದು, ಶಿಕ್ಷಣ ಕೇಂದ್ರ ಆಗಿರ್ಬೋದು, ಟೂರಿಸಂ ಕೇಂದ್ರ ಆಗಿರ್ಬೋದು, ನೀವೆಲ್ಲರೂ ಕೂಡ ವ್ಯಾಪಕವಾಗಿ ಇದನ್ನು ಸ್ಪ್ರೆಡ್ ಮಾಡಿರೋದ್ರಿಂದನೇ ಗಂಗಾವತಿ ಅಭಿವೃದ್ಧಿಯಲ್ಲಿ ನಿಮ್ಮದು ಕೂಡ ಮಹತ್ವದ ಪಾಲ ಅಂತ ಹೇಳಿ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ಮುಖ್ಯವಾಗಿ ಎಲ್ಲ ಮಾಧ್ಯಮ ಸ್ನೇಹಿತರಲ್ಲಿ ನಾನು ನಿಮ್ಮಲ್ಲಿ ಸ್ಥಿರವಾಗಿ ಹೊಂದಿಸ್ಕೊಳ್ಳೋದು, ನಮ್ಮ ಸಮಾಜದ ಮುಂದಿನ ಅಭಿವೃದ್ಧಿ ಆಗಿರ್ಬೋದು, ಭವಿಷ್ಯ ಆಗಿರೋದು ನಿಂತಿರೋದು ಇವಾಗ ಇರೋಂಥ ವಿದ್ಯಾರ್ಥಿಗಳ ಮೇಲೆ. ಸೊ ಆ ವಿದ್ಯಾರ್ಥಿಗಳಿಗೆ ಒಂದು ಗಟ್ಟಿ ಬುನಾದಿ ಹಾಕ್ಬೇಕಾಗಿರೋದು ನಿಮ್ಮೆಲ್ಲರ ಜವಾಬ್ದಾರಿ ಆಗಿದೆ. ಆದ್ರಿಂದ ತಾವೆಲ್ಲರೂ ಕೂಡ ಅಭಿವೃದ್ಧಿ ಅಂದ್ರೆ ಆಧುನೀಕರಣ ಅಂತೀವಿ ನಾವು, ಎಲ್ಲ ಅಭಿವೃದ್ಧಿ ಅಲ್ಲ. ಅದು ರೋಡ್ ಮೇಲೆ ರೋಡ್ ಹಾಕೋದ ಆಧುನೀಕರಣ, ಬಸ್ ಸ್ಟ್ಯಾಂಡಿಗೆ ಇನ್ನೊಂದು ಬಸ್ ಸ್ಟ್ಯಾಂಡ್ ಕುಂದಿರ್ಸೋದು ಆಧುನೀಕರಣ. ಯಾವ್ದಾದ್ರು ಬೈಪಾಸ್ ರೋಡ್ ಆಗಿದೆ, ಒಂದು ಅಗ್ರಿ BSc ಕಾಲೇಜ್ ಆಗಿದೆ. ಏನು ಸಂದರ್ಭ ಇದೆ ಇದನ್ನೆಲ್ಲ ನೋಡಿಕೊಂಡು ಮಾಡಿದಾಗ ಮಾತ್ರ ಅದು ಒಂದು ಯಶಸ್ವಿಯಾಗಿ ನಡೀತದೆ. ಪತ್ರಕರ್ತ ಹುದ್ದೆ ಸಾಮಾನ್ಯವಾದ ಹುದ್ದೆ ಅಲ್ಲ, ಬಹಳಷ್ಟು ಕಷ್ಟವಿರುವಂತಹ ಹುದ್ದೆ ಪತ್ರಕರ್ತ ಹುದ್ದೆ. ಯಾಕಂದ್ರೆ ಒಬ್ಬ ಟೀಚರ್ ಯಾವ ರೀತಿ ಇವತ್ತು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಾರೋ ಅದೇ ರೀತಿ ಒಬ್ಬ ಪತ್ರಕರ್ತ ಕೂಡ ವಿವಿಧ ಭಾಗದಲ್ಲಿ ಎಲ್ಲ ನಾಲೆಜ್ ಅನ್ನು ಪಡೆದು ಸಮಾಜಕ್ಕೆ ಪತ್ರಿಕಾ ಮುಖಾಂತರ ಸಾಕಷ್ಟು ನಾಲೆಜ್ ಅನ್ನು ಕೊಡ್ತಾರೆ. ನಿಜವಾಗಲೂ ಇವತ್ತು ಹೇಳ್ಬೇಕಾದ್ರೆ ಮಾತಾಡಲಿಕ್ಕೆ ಜಾಸ್ತಿ ಸಮಯ ಕೂಡ ಇಲ್ಲ. ಟೀಚರ್ಗೆ ಒಂದು ನಿರ್ದಿಷ್ಟವಾದ ಒಂದು ಸಬ್ಜೆಕ್ಟ್ ಇರ್ತದೆ, ನಿಮಗೆ ಒಂದು ಸಬ್ಜೆಕ್ಟ್ ಇರಲ್ಲ. ಸಪೋಸ್ ಒಂದು ರಾಜಕಾರಣಿ ಹತ್ರ ಹೋಗ್ಬೇಕಾದ್ರೆ ಅದ್ರ ಬಗ್ಗೆ ನೀವು ಮಾಹಿತಿ ಬೇಕು. ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಹತ್ರ ಹೋಗಿ ನೀವು ಇಂಟರ್ವ್ಯೂ ಮಾಡಬೇಕಾದ್ರೆ ಅದರ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಆಗ ಮಾತ್ರ ನೀವು ಒಂದು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಇನ್ನು ಒಂದೇ ವಿಷಯ ಹೇಳಿ ನನ್ನ ಭಾಷಣ ಮುಗಿಸ್ತೇನೆ. ನನ್ನ ನಾಯಕರು ಕೂಡ ಹೇಳಿದ್ರು, ಇವತ್ತು ಇಡೀ ದಿವಸ ಒಂದು ಟೈಮ್ ಇಲ್ಲದೆ, ಒಂದು ಪ್ಲೇಸ್ ಇಲ್ಲದೆ, ನಿರಂತರ ಕಷ್ಟಪಟ್ಟು ಶ್ರಮಪಟ್ಟು ಹೆಚ್ಚಿನ ಶ್ರಮವನ್ನು ಉಳಿಸಿ ಬಹಳಷ್ಟು ಕಡಿಮೆ ಪಗಾರವನ್ನು ಪಡೆಯುವಂತಹ ಏಕೈಕ ವೃತ್ತಿ ಯಾವುದಂದ್ರೆ ವರದಿಗಾರ ಅಂತ ನನ್ನ ಅನಿಸಿಕೆ ಇದೆ. ಇದು ರೊಕ್ಕ ನಾವು ಸಾಕಷ್ಟು ಹಾಕಿರಿ, ಇದರಿಂದ ಒಳ್ಳೆ ಬಂದಿಲ್ಲ, ನೀನು ಇದ್ರ ಕನಸು ಸಹಿತ ಕಾಣಬೇಡ ಅಂದಾಗ ನಾನು ಅವರಿಗೆ ಏನೋ ತಾವು ಲಾಭಕ್ಕಾಗಿ ನಮಗೆ ಹಿಂಗೆ ಹೇಳ್ತಾರ ಅಂತೇಳಿ ನಾನು ಕಾಂಪಿಟೇಷನ್ ಮಾಡಿ ಇವತ್ತು ಚೆನ್ನಾಗಿದೆ. ಅವರ ಕಷ್ಟ ಭಾಳ ಇದೆ, ಅವ್ರ ನೋವು ಭಾಳ ಇದೆ. ಆದ್ದರಿಂದ ನಾನು ಪತ್ರಿಕಾ ಮಾಧ್ಯಮದವರಿಗೂ ಸಹಿತ ಹೇಳ್ತಾ ಇದ್ದೀನಿ,
ಇವತ್ತು ನನ್ನ ಗಂಗಾವತಿಯಲ್ಲೇ ನನ್ನ ಪತ್ರಕರ್ತರು ಬಹಳಷ್ಟು ಸಂಕಟದಲ್ಲಿದ್ದಾರೆ. ಯಾರು ಒಂದು ಇಲ್ಲಿ ಕುಂತಂತೋರಾಗ ಯಾರು ಒಂದು ಚಲೋ ಮನೆ ಕೃಷಿಯಲ್ಲಿ ನಾವು ಆರಾಮಾಗಿದ್ದೀವಿ ಎಂಬ ಪತ್ರಕರ್ತರು ಯಾರು ಇಲ್ಲ. ಯಾಕಂದ್ರೆ ದಿನಕ್ಕೆ ದಿನ ಚಿಂತೆ ಮಾಡುವಂತ ಕಷ್ಟದಲ್ಲಿದ್ದಾರೆ. ಇವತ್ತು ಹಳೆ ಪತ್ರಿಕೆ ಅಂದ್ರೆ ನಮ್ಮ ನಾಲ್ನುಡಿ ಪಾಟೀಲ್ ಸರ್ ಅವ್ರು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಅವರು ಸುಮಾರು ನಾವು ಸಣ್ಣದಾಗಿದ್ದ ಪತ್ರಿಕೆ ಮಾಡಿದ್ದಾರೆ. ಅವರು ಇವತ್ತಿಗೂ ಸಹಿತ ಅದೇ ಸ್ಥಾನದಲ್ಲಿದ್ದಾರೆ. ಅದಕ್ಕೆ ಒಂದು ಹೇಳೋದು, ಸತ್ಯ ಮತ್ತು ಧರ್ಮ ಇವು ಎರಡೂ ಬಿಡಬಾರ್ದಂತ. ಎಷ್ಟೇ ಕಷ್ಟ ಬರಲಿ ಸತ್ಯ ಬಿಡಬಾರ್ದು. ಪೆನ್ನು ಒಂದು ಸಲ ಜಾಗವರು ಹೇಳಿದ ಹಾಗೆ ಪೆನ್ನಿನಿಂದ ಹೊರಗೆ ಬಂದಂತ ಸುದ್ದಿ ಅದನ್ನ ನಾವು ಸಮರ್ಥನೆ ಮಾಡ್ಕೋಬೇಕು, ಹಿಂದಕ್ಕೆ ಹೋಗಬಾರ್ದು. ಅದಕ್ಕಾಗಿ ಸತ್ಯ ಹರಿಶ್ಚಂದ್ರ ಸತ್ಯ ಹೇಳುವಂತ ಕಷ್ಟ ಉಂಡ, ಆದ್ರೆ ಸತ್ಯನ ಬಿಡೋದಲ್ಲ. ಅದೇ ರೀತಿ ಧರ್ಮವನ್ನೇ ಪಾಲಿಸಿದ. ಆದ್ರೆ ಧರ್ಮ ಬಿಟ್ಟು ನನಗೆ ಕಷ್ಟ ಇತ್ತಂತ ಬೇರೆ ಕಡೆ ಹೋಗಲ್ಲ. ಆ ದೃಷ್ಟಿಯಿಂದ ಇವತ್ತು ಸತ್ಯ ಧರ್ಮ ಇವೆರಡೂ ಹೊಂದಿಕೆ ಹೊರಗ ಪತ್ರಿಕೆ ಉದ್ಯಮಕ್ಕೆ ಕಷ್ಟ ಇರ್ಬೋದು. ಆದ್ರೆ ಇವತ್ತು ಸತ್ಯ ಹರಿಶ್ಚಂದ್ರ ಮತ್ತು ಧರ್ಮರಾಯ ತಂದೆ ಆತ್ಮ ಹೆಸರು ಮಾಡ್ಕೊಂಡಿದ್ದಾರೆ. ಇವತ್ತು ಉದಾಹರಣೆ ಹೇಳ್ಬೇಕಾದ್ರೆ ನಮ್ಮ ಮಾವಿನ ಗಿಡದ ತಗರಿ. ಇವತ್ತು ಮಾವಿನ ಗಿಡದಲ್ಲೇ ಮಾವಿನಕಾಯಿ ಆಗಿರ್ತಾವೆ, ಅದಕ್ಕೆ ಬಹಳಷ್ಟು ಜನ ಕಲ್ಲೋಗಿದ್ದಾರೆ, ಕಷ್ಟ ಕೊಡ್ತಾರೆ. ಯಾಕಂದ್ರೆ ಅದು ಹಣ್ಣು ಐತಂತ. ಆ ಒಂದು ಹಣ್ಣು ಬಿಡೋದು ಬಿಡ್ತೈತ, ಅದ ನನಗೆ ಕಲ್ಲೋಗಿದ್ದಾರಪ್ಪ, ಮುಂದಿನ ವರ್ಷ ನಾನು ಹಣ್ಣು ಕೊಡೋದು ಬಿಡಬೇಡ ಅಂತ ಬಿಡ್ತೈತ. ಆ ತರ ತಾವು ಪತ್ರಕರ್ತರು ಸಹಿತ ಏನೇ ಕಷ್ಟ ಬಂದರೂ ಸಹಿತ ಎದೆ ಮುಂದದೆ ತಮ್ಮ ಅರ್ಥವಾದ ಪೆನ್ನಿನಿಂದ ನ್ಯಾಯ ಧರ್ಮ ಸತ್ಯವನ್ನು ನಡೆಸುವಂತ ಕೆಲಸ ತಾವೆಲ್ಲ ಮಾಡಬೇಕು. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಅಂಕು ಡೊಂಕುಗಳು ಬಹಳ ಇದಾವೆ. ಅವು ತಾವು ಹಂಚಿ ಹಿಂದಕ್ಕೆ ಸರಿದು ಬರೆಯೋದ್ರಿಂದ ಅವು ಸುತ್ತಾಗೋದಿಲ್ಲ. ಅವಕ್ಕ ಯಾವುದೇ ಅಡೆತಡೆಗಳು ಬಂದ್ರೆ ಸುಳ್ಳನ್ನಾಗೆ ಬರೀಬೇಕು, ಸುಳ್ಳನ್ನ ಸತ್ಯ ಆಗಿ ಬಿಂಬಿಸುವಂತ ಕೆಲಸ ಪತ್ರಿಕಾ ಮಾಧ್ಯಮ ಆಗಬಾರದು ಅಂತೇಳಿ ಈ ಒಂದು ನನಗೆ ಎರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪತ್ರಿಕಾ ಬಂಧುಗಳಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ನೀವೆಲ್ಲ ತಿಳಿದಿರ್ಬೋದು, ಮೊಟ್ಟ ಮೊದಲನೇ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ನಿಮ್ಮೆಲ್ಲರೂ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ಪಾಟೀಲ್ ಸರ್ ಅವರಿದ್ದಾರೆ, HR ಇರ್ಕಲ್ ಸರ್ ಅವರು ಪ್ರಜಾಪ್ರಪಂಚ ಪತ್ರಿಕೆ ಗಂಗಾವತಿಯಲ್ಲಿ ಆ ಪತ್ರಿಕೆಗಳು ಪ್ರಾರಂಭವಾದಾಗ ನಾನು ಕೂಡ ಸಣ್ಣ ಸಣ್ಣ ಆರ್ಟಿಕಲ್ಸ್ ಬರ್ಕೊಡ್ತಾ ಇದ್ದೀನಿ. ಇದುವರೆಗೂ ಕೂಡ ನಾನು ಬರ್ದಿರ್ತಕ್ಕಂಥ ಆರ್ಟಿಕಲ್ ಮುದ್ರಣ ಆಗಿರ್ತಕ್ಕಂಥ ಇಟ್ಕೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಒಂದು ಆ ಸಂದರ್ಭದಲ್ಲಿ ಹಾಗೆ ಆಗಿತ್ತು. ನನಗೆ ಹಿರಿಯರಾದ ಪ್ರಸನ್ನ ದೇಸಾಯಿ, ಸುದರ್ಶನ್ ವೈದ್ಯ ಇವರೆಲ್ಲ ಇದ್ದಾರೆ. ಆದ್ರೆ ಕಾರಣಾಂತರಗಳಿಂದ ನಮ್ಮ ಎಜುಕೇಶನ್ ಬೇರೆ ಆಗಿ ನಾವು ಶಾಲೆ ಪ್ರಾರಂಭ ಮಾಡಿದ ಮೇಲೆ ಈ ರೀತಿಯಿಂದ ಹೊರಗಡೆ ಬರ್ತೀವಿ. ಆದ್ರೂ ಕೂಡ ಶಾಲೆಯಲ್ಲಿ ನೀವು ಸಮಾಜದ ಕುರಿತು ವರದಿಯನ್ನು ಮಾಡ್ತೀರಿ. ನಾನು ನನ್ನ ಶಾಲೆಯ ಒಂದು ವರದಿಯನ್ನು ನ್ಯೂಸ್ ಲೆಟರ್ ನಾನೇ ರೆಡಿ ಮಾಡಿ ಆ ನ್ಯೂಸ್ ಲೆಟರ್ ನಾನೇ ಬಿಡ್ತಾ ಇದ್ದೀನಿ ಪ್ರತಿಯೊಂದು ಆರ್ಟಿಕಲ್. ನನ್ನ ಉದ್ದೇಶ ಏನಂತ ಹೇಳಿದ್ರೆ, ಪತ್ರಿಕೋದ್ಯಮ ಅಂತಕ್ಕಂಥದ್ದು ನಿಜವಾಗ್ಲೂ ಎವ್ರಿ ಡೇ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಇಲ್ಲಿ ಪತ್ರಕರ್ತರಾಗಿರ್ತಕ್ಕಂಥವ್ರು ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಈ ಸಮಾಜದಲ್ಲಿ ಉಳಿಯೋಕ್ಕಾಗೋದಿಲ್ಲ. ನಿಮ್ಗೆ ಗೊತ್ತಿರ್ಲಿಕ್ಕೆ ಸಾಕು, ChatGPT ಅಂತ ಒಂದು ತಂತ್ರಜ್ಞಾನ ಬಂದಿದೆ. ಒಂದು ಸೆಕೆಂಡ್ ಅಲ್ಲಿ ನಾನು ಯಾವುದೋ ಒಂದು ಕವಿತೆ ಬೇಕು ಅಂತ ಹೇಳಿದ್ರೆ ಕವಿತೆ ಕೊಡುತ್ತೆ. ಆ ಕವಿತೆ ಓದಿದೀವಿ, ಇದರಲ್ಲಿ ಫೀಲಿಂಗ್ಸ್ ಇಲ್ಲ, ಚೆನ್ನಾಗಿ ಫೀಲಿಂಗ್ಸ್ ಇರೋ ಕವಿತೆ ಬರೀ ಅಂತ ಅದನ್ನೇ ಫೀಲಿಂಗ್ಸ್ ಕೊಡುತ್ತೆ. ಇಂತಹ ತಂತ್ರಜ್ಞಾನದ ಎದುರಿಗೆ ಇವತ್ತು ಬರವಣಿಗೆ ಅನ್ನೋದು ಉಳಿಬೇಕಂತ ಹೇಳಿದ್ರೆ ಪ್ರತಿದಿನ ಪತ್ರಕರ್ತರ ಅಪ್ಡೇಟ್ ಆಗಲೇಬೇಕಾಗಿರ್ತಕ್ಕಂಥ ಅತ್ಯಂತ ಮುಖ್ಯವಾಗಿದೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪತ್ರಿಕೋದ್ಯಮ ಅಂತಕ್ಕಂಥದ್ದು ನನ್ನ ಅನಿಸಿಕೆಯ ಪ್ರಕಾರ ಈ ಒಂದು ಪತ್ರಿಕೋದ್ಯಮಕ್ಕೆ ಬರಬೇಕಾದವರು ಸಾಮಾನ್ಯ ಮಧ್ಯಮ ವರ್ಗದ ವಿದ್ಯಾರ್ಥಿಗಳೇ ಇರ್ತಾರೆ. ಅವರಿಗೆ ಸಾಕಷ್ಟು ಒತ್ತಡಗಳು ಇರ್ತವೆ. ಒತ್ತಡಗಳು ಫ್ಯಾಮಿಲಿಯಿಂದ ಇರ್ಬೋದು. ಅವೆಲ್ಲ ಒತ್ತಡಗಳನ್ನ ಸಹಿಸಿಕೊಂಡು ಸಮಾಜದಲ್ಲಿ ಆಗ್ತಕ್ಕಂಥವುಗಳನ್ನ ನಿಷ್ಠೂರವಾಗಿ ಬರೀಬೇಕಂತೂ ಕೂಡ ಅವರಿಗೆ ಭಯವಾದ ವಾತಾವರಣ ಕೂಡ ಇದೆ. ಇವೆಲ್ಲವನ್ನು ಮೀರಿ ಯಾವ ಪತ್ರಕರ್ತ ತನ್ನ ಆರ್ಟಿಕಲ್ ಅನ್ನ ಅತ್ಯುತ್ತಮವಾಗಿ ಕೊಟ್ಟವರ್ತನೋ ಅವನು ಸಮಾಜದಲ್ಲಿ ಸಾಕಷ್ಟು ಬೆಳವಣಿಗೆ ಸಾಕಷ್ಟು ಚಾನ್ಸಸ್ ಇದೆ.
ಪತ್ರಕರ್ತನಾಗಿ ಸಮಾಜದ ಅಂಗುಡಂಗುಗಳನ್ನು ತಿದ್ದಬೇಕು ಅಂತ ಹೇಳಿದ್ರೆ ಅಷ್ಟೊಂದು ಸುಲಭದ ಮಾತಲ್ಲ. ಇವತ್ತು ಪ್ರತಿದಿನ ಕೂಡ ಪತ್ರಕರ್ತರಿಗೆ ಒಂದು ಭಯದ ವಾತಾವರಣ ಇರುತ್ತೆ. ಯಾವುದನ್ನ ಯಾವ ರೀತಿಯಾಗಿ ಬರಿಬೇಕಂತಕ್ಕಂಥದ್ದನ್ನ ತನ್ನ ಯೋಚನಾ ಶಕ್ತಿಯನ್ನು ಉಪಯೋಗ ಮಾಡಿ ಬರಿಬೇಕು. ಯಾರೋ ಹೇಳಿದ್ರು ಅಂತೇಳಿ ಗಾಳಿ ಮಾತಿಗೆ ನಮ್ಮ ಸುದ್ದಿಗಳನ್ನು ನಾವು ಹರಡಿಸ್ತಾ ಹೋದಲ್ಲಿ ಆ ಪತ್ರಿಕೆ ತನ್ನ ವ್ಯಾಲ್ಯೂವನ್ನು ಕಳ್ಕೊಳ್ಳುತ್ತೆ. ಆ ನಿಟ್ಟಿನಲ್ಲಿ ನನ್ನ ದೇಶಕ್ಕೆ ಒಬ್ಬ ಸೋಲ್ಜರ್ ತುಂಬಾ ಇಂಪಾರ್ಟೆಂಟ್, ಒಬ್ಬ ರೈತ ಬಹಳ ಇಂಪಾರ್ಟೆಂಟ್, ಅದೇ ರೀತಿ ಒಬ್ಬ ಜರ್ನಲಿಸ್ಟ್ ಬಹಳ ಇಂಪಾರ್ಟೆಂಟ್ ಅಂತ ನನ್ನ. ಯಾಕಂದ್ರೆ ಸೋಲ್ಜರ್ಸ್ ನಮ್ಮ ದೇಶವನ್ನು ಕಾಪಾಡ್ತಾರ, ರೈತರು ಅನ್ನದಾನ ಮಾಡ್ತಾರೆ, ಪತ್ರಿಕರ್ತರು ಸಿವಿಲ್ ಸರ್ವಿಸ್ ಮಾಡ್ತಾರೆ. ನಾನು ಸಿವಿಲ್ ಸೋಲ್ಜರ್ಸ್ ಅಂತ ಕರಿಬೇಕನ್ನೋದು ನನಗೆ ಬಹಳ ಇಷ್ಟ. ಸಿವಿಲ್ ಸೋಲ್ಜರ್ಸ್ ರಿಯಲ್ ಹೀರೋಸ್ ಅನ್ನೋದು ಒಂದು ಅಂತ ನಾನು ಹೇಳ್ತಾ ಹೋದೆ. ರಾಜ್ಯ ಘಟಕ ಇಲ್ಲಿಗೆ 90 ಸಾಗ್ತಾ ಇದೆ. 90 ವರ್ಷ ರಾಜ್ಯದಲ್ಲಿ ಸರ್ಕಾರದಿಂದ ಮಾನ್ಯತೆ ಇರತಕ್ಕಂಥ ಏಕೈಕ ಸಂಸ್ಥೆ ಕಾರ್ಯನಿರತ ಪತ್ರಕರ್ತರ ಸಂಘ. ಮಂಕುತಿಮ್ಮನ ಕಗ್ಗ ಬರೆದಿರ್ತಕ್ಕಂಥ ಡಿವಿಜಿ ಅವರಿಂದ ಮತ್ತು ಮೈಸೂರು ಅರಸರಿಂದ ಸ್ಥಾಪಿಸಲ್ಪಟ್ಟಿರ್ತಕ್ಕಂಥ ಈ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘವು ಸುಮಾರು 8,000 ವರದಿಗಾರರನ್ನು ಹೊಂದಿರತಕ್ಕಂಥ ರಾಜ್ಯ ಏಕೈಕ ಸಂಸ್ಥೆಯಾಗಿದೆ. ಅದೇ ರೀತಿ ಗಂಗಾವತಿ ತಾಲೂಕಾ ಘಟಕ ಕೂಡ ಇಡೀ ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರಮುಖ ಪತ್ರಕರ್ತರನ್ನು ಹೊಂದಿರತಕ್ಕಂಥದ್ದು ಗಂಗಾವತಿ ತಾಲೂಕು ಘಟಕ. ಸುಮಾರು 37 ಪತ್ರಕರ್ತರು ನಮ್ಮಲ್ಲಿ ಟಿವಿ ಚಾನೆಲ್ ವರದಿಗಾರರು ಸಹ ಇದ್ದಾರೆ. ಇಡೀ ಜಿಲ್ಲೆಯಲ್ಲಿ 200ಕ್ಕೂ ಹೆಚ್ಚು ಪತ್ರಕರ್ತರನ್ನು ಹೊಂದಿರತಕ್ಕಂಥ ಏಕೈಕ ದೊಡ್ಡ ಸಂಸ್ಥೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ. ಪತ್ರಿಕಾ ದಿನಾಚರಣೆ ಆದ್ಮೇಲೆ ಪತ್ರಿಕಾ ದಿನಾಚರಣೆ ಅಂದ್ರೆ ವರ್ಷ ಪೂರ್ತಿ ನಾವು ಏನು ಜನಸೇವೆಯಲ್ಲಿ ತೊಡಗಿರ್ತೀವಿ, ಆ ಸೇವೆಯಲ್ಲಿ ನಾವು ಕೈಗೊಂಡಿರ್ತಕ್ಕಂಥ ಕಾರ್ಯಗಳು, ನಮ್ಮಿಂದ ಆಗಿರ್ತಕ್ಕಂಥ ಲೋಪಗಳನ್ನು ಆತ್ಮವಿಮರ್ಶೆ ಮಾಡಿಕೊಳ್ತಕ್ಕಂಥ ಈ ದಿನ. ಗಂಗಾವತಿಯಲ್ಲಿ ಪತ್ರಕರ್ತರು ಸಾಕಷ್ಟು ಕ್ರಿಯಾಶೀಲರಾಗಿದ್ದು, ತಾಲೂಕ್ ಪಂಚಾಯತ್ ಆವರಣದಲ್ಲಿ ಮಾಜಿ ಸಂಸದರು ಎಚ್ ಜಿ ರಾಮುಲು ಅವರ ಅನುದಾನದಲ್ಲಿ 5 ಲಕ್ಷ ವೆಚ್ಚದಲ್ಲಿ ನಮ್ಮ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಗಿರೀಶ್, ಆಮೇಲೆ ಎಸ್ ಎನ್ ಪಟೇಲ್, ಮಾಡಗಿರಿ ವಿಶ್ವನಾಥ್, ಆ ನಂತರ ಇನ್ನೂ ಹಲವು ಪತ್ರಕರ್ತರು ಸೇರಿ ಹೈದರಾಬಾದ್ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಒಂದು ಪತ್ರಿಕಾ ಭವನ ನಿರ್ಮಾಣ ಮಾಡಿ ಅತ್ಯಂತ